ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನೀವು ಬರುವಾಗ ಗೇಟ್ ಹತ್ರ ಯಾರಾದರೂ ಡೌಟ್ಫುಲ್ ಆಗಿ ಅಥವಾ ಯಾರಾದರೂ ಫಾಲೋ ಮಾಡ್ತಿದ್ರಾ? ಇಲ್ಲ ಕರ್ಣ, ನಾನು ಯಾರನ್ನೂ ನೋಡಲಿಲ್ಲ. ಹಾಗಾದರೆ ಯಾರಾದರೂ ನೀವು ಬಂದ ಮೇಲೆ ನೋಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಯಾರೂ ಅಲ್ಲ ಕರ್ಣ, ನಮ್ಮನೆಯವರೇ ಆಗಿರ್ತಾರೆ. ಇವತ್ತು ಆ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ, ಗೊತ್ತಾಗಲೇಬೇಕು. ಈ ಡ್ರೈವ್ ಏನಾದರೂ ಬೇರೆಯವ್ರು ತಗೊಂಡಿದ್ರಾ? ಸರ್ ಇಲ್ಲ ಸರ್, ಎಲ್ಲಿಟ್ಟಿದ್ನೋ ಅಲ್ಲೇ ಇತ್ತು. ಇಲ್ಲಿ ಫುಟೇಜು ಸಿಗ್ತಿಲ್ಲ ಅಂದರೆ ಸರಿ, ನೀವು ಹೊರಗಡೆ ಇರಿ. ಕರ್ಣ, ನಂಗೆ ಯಾಕೋ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನಿಸ್ತಿದೆ. ಅನುಮಾನ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ನಾನು ಏನು ತಪ್ಪು ಮಾಡಿದೆ? ನನಗೆ ಯಾಕೆ ಹೀಗೆಲ್ಲ ಮಾಡಬೇಕು? ಇಲ್ಲಿ ಯಾರೂ ಏನೋ ತಪ್ಪು ಮಾಡಿಲ್ಲ ನಿತ್ಯ. ಆದರೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಿತ್ತು, ತೇಜಸ್ ಕಿಡ್ನ್ಯಾಪ್ ಆಗಿದ್ದು ಎಲ್ಲ ನೋಡ್ತಿದ್ರೆ ಯಾರ್ದು ದೊಡ್ಡ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಪಕ್ಕ ಪ್ಲ್ಯಾನ್ ಮಾಡಿನೇ ಮಾಡಿರೋದು. ನಾ ಹೇಗೆ ತಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಏನು ಮಾಡಬೇಕು ಅಂತಿದ್ದೀರಾ? ನಾಳೆ ನಾವೆಲ್ಲರೂ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಮೊದಲು ನಿಮ್ಮದು ತೇಜಸ್ದು ಮದುವೆ ಆಗಿ ಆಮೇಲೆ ಮನೇಲಿ ಎಲ್ಲರಿಗೂ ಸತ್ಯ ಹೇಳ್ಬಿಡ್ಬೇಕು. ಅದೆಲ್ಲ ಓಕೆ, ಆದರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಯಾರು ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೇದಿರ್ತಿತ್ತಲ್ಲ. ಅದು ಯಾರು ಅಂತ ನನಗೆ ಗೊತ್ತು. ಅಮ್ಮ, ನಿಮಗೆ ಗೊತ್ತಾ? ಯಾರದು? ನಾನು ಹೇಳ್ತೀನಿ, ಆದರೆ ನೀನು ನನ್ನ ಮಾತನ್ನ ನಂಬಲ್ಲ ಕರ್ಣ. ಅಮ್ಮ, ನಿಮಗೆ ಗೊತ್ತಿದ್ರೆ ಹೇಳಿ, ನಾನು ಯಾಕೆ ನಿಮ್ಮ ಮಾತು ನಂಬಲ್ಲ? ಯಾಕಂದ್ರೆ ಇದು ನಿನ್ನ ನಂಬಿಕೆ ಪ್ರಶ್ನೆ. ಇದ್ರ ಹಿಂದೆ ಇರೋ ಕೈ ಬಳಸ್ಕೊತಿರೋದೇ ನಿನ್ನ ನಂಬಿಕೆನ. ಅವ್ರು ಏನೇ ಮಾಡಿದ್ರು ನೀನು ಅದನ್ನ ಕಣ್ಮುಚ್ಕೊಂಡು ನಂಬ್ತೀಯ ಅನ್ನೋ ಧೈರ್ಯ ಇರೋದ್ರಿಂದಾನೇ ಇದನ್ನೆಲ್ಲ ಅವ್ರು ಮಾಡ್ತಿರೋದು ಕರ್ಣ. ನಾನೀಗ ಸತ್ಯ ಹೇಳೋದ್ರಿಂದ ನಿನ್ನ ನಂಬಿಕೆಗೆ ಕುದಿಯೋ ನೀರು ಬಿದ್ದಂಗಾಗುತ್ತೆ. ಇಷ್ಟು ದಿನ ನೀನು ಯಾರನ್ನ ಬಂಗಾರ ಅನ್ಕೊಂಡಿದ್ಯೋ ಅದೇ ಬಂಗಾರ ಸೂಜಿಯಾಗಿ ನಿನ್ನ ಕಣ್ಚುಚ್ಚಿದಂಗಾಗುತ್ತೆ. ಅಮ್ಮ, ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಕರ್ಣನ ನಂಬಿಕೆಗೆ ಬೆಂಕಿ ಇಟ್ಟೋರ್ ಬಗ್ಗೆ. ಕರುನಾಡ ಕಣ್ಣ